ಇಷ್ಟೊಂದು ಸಂತೋಷವಾಗ್ತಾ ಇದೆ ಅಂತಂದ್ರೆ, ಕಳೆದ 5 ವರ್ಷಗಳ ನಂತರ ನನ್ನ ಮೊಟ್ಟ ಮೊದಲ ಸಾರ್ವಜನಿಕ ಸಮಾವೇಶ ಅದು ರೆಡ್ಡಿ ಸಮಾವೇಶದಿಂದಲೇ ನಾನು ಈ ವೇದಿಕೆ ಮೇಲೆ ಬಂದು ತಮ್ಮ ಜೊತೆ ಮಾತಾಡ್ತಾ ಇರೋದು ನಿಜವಾಗ್ಲೂ ಕೂಡ ನನ್ನ ಪೂರ್ವಜನ್ಮದ ಪುಣ್ಯ. ಕಳೆದ 5 ವರ್ಷಗಳಲ್ಲಿ ಏನೆಲ್ಲ ಘಟನೆಗಳಾಗಿದೆ ತಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಆಗೋದಿಲ್ಲ. ಕೇವಲ ಏನಂದ್ರೆ ಈ ರಕ್ತದಲ್ಲಿ ಆ ರೆಡ್ಡಿ ಅನ್ನುವಂತ ಒಂದು ಪದ ಇರೋ ಕಾರಣ ನಾನು ನಿಮ್ಮ ಮುಂದೆ, ಬೇರೆಯವರಾಗಿದ್ರೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇತ್ತು ಗೊತ್ತಿಲ್ಲ ಆಗ್ಲಿ, ಜನಾರ್ದನ್ ರೆಡ್ಡಿ ಆಗಿರೋ ಕಾರಣ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಬಂಧುಗಳು, ಇನ್ಮೇಲೆ ನಾವು ಯಾವುದೇ ಒಂದು ಸಮಾವೇಶ ಆದರೂ ಕೂಡ ಒಂದು ನಾವು ಸ್ಲೋಗನ್ನ ನಾವು ಇಟ್ಕೊಂಡಿರೋದು. ಇವತ್ತು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಎಲ್ಲೇ ಒಂದು ವೇದಿಕೆ ಮೇಲೆ ಹೋದ್ರೂ ಕೂಡ ಮೋದಿ 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 ಅಂತೇಳಿ ಜನ ಹೋಗ್ತಾ ಇರ್ತಾರೆ. ಅದೇ ಒಂದು ರೀತಿಯಲ್ಲಿ ರೆಡ್ಡಿ ಅಂದ್ರೆ ಬಂಗಾರದ ಕಡ್ಡಿ ಅಂತೇಳಿ ತಾವು ಹೇಳಿ, ನಾನು ರೆಡ್ಡಿ ಅಂತೇನೆ, ತಾವೆಲ್ಲ ಕೂಡ ಬಂಗಾರದ ಕಡ್ಡಿ ಅಂತ ಹೇಳಿ ಹೋಗ್ರಿ. ರೆಡ್ಡಿ 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 ಈ ಸ್ಲೋಗನ್ನ ನಾವು ಶಾಶ್ವತವಾಗಿ ನಮ್ಮ ಜೊತೆಲಿ ಇಟ್ಕೊಂಡಿರೋಣ. ಬಂಧುಗಳೇ, ಇವತ್ತು ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ಬಗ್ಗೆ ಸುಮಾರು ನಮ್ಮ ಜನಗಳೆಲ್ಲ ಕೂಡ ಹಿರಿಯರೆಲ್ಲ ಮಾತಾಡಿದ್ದಾರೆ.